ಯೆಹೋವನೇ, ನಿನ್ನ ಸೇವಕನನ್ನು ವಿಚಾರಣೆಗೆ ಗುರಿ ಮಾಡಬೇಡ. ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ಬುಧವಾರ 24 ಫೆಬ್ರವರಿ 2021 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 57ನೇ ವಚನ. ಆದರೆ ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ಜನರು ಮನೆತನ ಪ್ರತಿಯೊಬ್ಬರೂ ನಿರಾಕರಿಸಬಹುದು. ಎಡಬಿಡದೆ ಒಳ್ಳೆಯದನ್ನು ಮಾಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸ್ವಂತ ಸ್ಥಳದಲ್ಲಿಯೂ ಮನೆಯಲ್ಲಿಯೂ ಮರ್ಯಾದೆ ಇಲ್ಲದಿರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ತಾನು ಅನೇಕ ಮಹತ್ ಕಾರ್ಯಗಳನ್ನು ಅನೇಕ ಸ್ಥಳದಲ್ಲಿ ಮಾಡುತ್ತಾ ದೇವರ ರಾಜ್ಯದ ಕುರಿತಾಗಿ ಬೋಧನೆ ಮಾಡುತ್ತಾ ದೇವರ ರಾಜ್ಯದ ಮೌಲ್ಯಗಳ ಬಗ್ಗೆ ಹೇಳುತ್ತಾ ಅನೇಕರನ್ನು ಪ್ರೇರೇಪಿಸಿ ದೇವರ ಕಡೆಗೆ ತಿರುಗುವಂತೆ ಮಾಡುತ್ತಿದ್ದನು. ತಿರುಗಿ ನಜರೇತಿಗೆ ಬಂದು ಇದೇ ಬೋಧನೆಗಳನ್ನು ಹೇಳುತ್ತಾ ಅನೇಕ ಮಹತ್ ಕಾರ್ಯಗಳನ್ನು ಮಾಡಬೇಕೆಂಬಂಥ ಸ್ಥಿತಿಯಲ್ಲಿರುವಾಗ ಅಲ್ಲಿರ್ತಕ್ಕಂಥ ಅನೇಕರು ಮಾತನಾಡುತ್ತಾ, ಇವನು ಯೋಸೇಫನ ಮಗನು, ಬಡಗಿಯ ಮಗನು, ನಮ್ಮ ಮುಂದೆ ಬೆಳೆದಂಥವನು, ಈತನಿಗೆ ಇಷ್ಟೆಲ್ಲ ಜ್ಞಾನ ಮಹತ್ಕಾರ್ಯ ಮಾಡಲಿಕ್ಕೆ ಶಕ್ತಿ ಬಂದದ್ದು ಹೇಗೆ ಎಂಬುದಾಗಿ ವಿಚಾರ ಮಾಡುತ್ತಾ ಈ ರೀತಿಯಾದಂಥ ಮಾತುಗಳನ್ನಾಡುತ್ತಾ ಯೇಸುವನ್ನು ಬಹಳ ತೀಕ್ಷ್ಣವಾಗಿ ನೋಡುತ್ತಾ ಹೀಯಾಳಿಸುವಂಥ ರೀತಿಯಲ್ಲಿ ಮಾತನಾಡಿದರು. ಆ ಸಂದರ್ಭದಲ್ಲಿ ಯೇಸು ಹೇಳುವಂಥ ಮಾತು, ಪ್ರವಾದಿಯು ಎಲ್ಲ ಕಡೆಗಳಲ್ಲಿ ಮರ್ಯಾದೆ ಹೊಂದಿದರೂ ತನ್ನ ಊರಿನಲ್ಲಿ ತನ್ನ ಮನೆತನದಲ್ಲಿ ಮಾತ್ರ ಈ ರೀತಿಯಾಗಿ ಗೌರವ ಇಲ್ಲದೆ ಇರತಕ್ಕಂಥದ್ದು, ಮರ್ಯಾದೆ ಇಲ್ಲದೆ ಇರತಕ್ಕಂಥದ್ದು ಎಂಬುದಾಗಿ ಇಲ್ಲಿ ಹೇಳಿದ್ದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೇರೆ, ಒಳ್ಳೆಯ ಕೆಲಸ ಮಾಡುವಾಗ, ದೊಡ್ಡ ಕೆಲಸಕ್ಕೆ ಕೈ ಹಾಕುವಾಗ, ಮಹತ್ ಕಾರ್ಯಗಳನ್ನು ಮಾಡುವಾಗ ಈ ರೀತಿಯಾಗಿ ನಮ್ಮವರು ಅಥವಾ ನಮ್ಮ ಸ್ಥಳ ಎಂಬುವಂಥದ್ದ ಪರಿಸ್ಥಿತಿ ಏನೆಂದರೆ ಇದೆ. ಬಹಳ ರೀತಿಯಲ್ಲಿ ತೀಕ್ಷ್ಣವಾಗಿ ನೋಡುವಂಥದ್ದು, ಯಾವ ರೀತಿಯಲ್ಲಿ ನಮ್ಮ ಮೇಲೆ ನಂಬಿಕೆ ಇಲ್ಲದಿರ್ತಕ್ಕಂಥದ್ದು, ನಮ್ಮನ್ನು ಬಹಳವಾಗಿ ಹೀಯಾಳಿಸುವಂಥ ರೀತಿಯಲ್ಲಿರುವಂಥದ್ದು ಸಹಜವಾಗಿ ಇರ್ತಕ್ಕಂಥದ್ದು. ಆದರೆ ಈ ಕಾರ್ಯದಿಂದಾಗಿ ಯೇಸು ಸ್ವಾಮಿ ತಾನು ಬಂದಂಥ ಉದ್ದೇಶ ನಿಲ್ಲಿಸದೆ, ತನ್ನ ಕಾರ್ಯವನ್ನು ನಿಲ್ಲಿಸದೆ, ತಾನು ಮಾಡುವಂಥ ಮಹತ್ ಕಾರ್ಯಗಳನ್ನು ಅನೇಕ ಸ್ಥಳಗಳಲ್ಲಿ ಮಾಡುತ್ತಲೇ ಹೋದನು. ದೇವರಿಗೆ ಮಹಿಮೆ ತರುವ ಹಾಗೆ ಜೀವಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೇರೆ, ನಮ್ಮ ಜೀವನದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ಬಹಳ ನಿರಾಶೆಯನ್ನು ನಾವು ಹೊಂದಿಕೊಳ್ಳಬಹುದು. ಜನರ ಮಾತು ನಮ್ಮನ್ನು ಬೇಸರಕ್ಕೆ ಒಳಪಡಿಸಬಹುದು, ಬಹಳ ತೀಕ್ಷ್ಣವಾಗಿ ನಮ್ಮನ್ನು ನೋಡಬಹುದು. ಆದರೆ ದೇವರು ನಮಗೆ ವಹಿಸಿರುವಂಥ ಕಾರ್ಯವನ್ನು ನಾವು ಯಥಾರ್ಥವಾಗಿ ಮಾಡುತ್ತಾ ದೇವರ ಮಹಿಮೆಗೋಸ್ಕರವಾಗಿ ಮಾಡೋಣ. ಮರ್ಯಾದೆ ಇಲ್ಲದಂಥ ಪರಿಸ್ಥಿತಿ ನಮಗಿದ್ದರೂ ಸಹ ನಮ್ಮ ಕಾರ್ಯವನ್ನು ಇನ್ನೂ ಅನೇಕ ಸ್ಥಳಗಳಲ್ಲಿ ಮುಂದುವರಿಸೋಣ. ದೇವರು ತಾನೇ ನಮಗೆ ಅದಕ್ಕೆ ಬಲವನ್ನು, ಆತ್ಮವಿಶ್ವಾಸವನ್ನು ನಮಗೆ ಅನುಗ್ರಹಿಸಿಕೊಡಲಿ. ಕರ್ತನೆ ದಯಮಯ ಸ್ವಾಮಿ, ನಿನ್ನ ಕೃಪಾಶೀರ್ವಾದಗಳಿಂದಲೇ ನಾವು ಅನೇಕ ಕಾರ್ಯಗಳನ್ನು ಮಾಡುವಂತೆ ನೀನು ನಡೆಸಿದ್ದೆ, ಇನ್ನೂ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.